ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಮಿನಿ ವ್ಲಾಗಲ್ಲೇ ಶೇರ್ ಮಾಡಿದ್ದೆ ನಿಮ್ಮ ಜೊತೆ ನಾನು ಊರಿಗೆ ಬಂದಿದ್ದೀನಿ ಅಂತ ಹೇಳಿ. ಅಂದರೆ ಆನಂದ್ ಅವ್ರ ಊರಿಗೆ ಬಂದಿರೋದು ನಾನು. ನನ್ನ ಗಂಡನ ಮನೆಯಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಬೆಂಗಳೂರಿಂದ ಊರಿಗೆ ಬಂದಿದ್ದು ಭಾನುವಾರ. ಇದು ಸೋಮವಾರದ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನಾನು ಟ್ರೈಪೋಡ್ನ ತೊಗೊಂಡು ಹೋಗಿರಲಿಲ್ಲ, ಅಲ್ಲಿ ಇಲ್ಲಿ ಇಟ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆನಂದ್ ಇದ್ದಿದ್ರೆ ನನಗೆ ವಿಡಿಯೋ ಶೂಟ್ ಮಾಡಿಕೊಟ್ಟಿರೋರು, ಬಟ್ ಅವರು ಬಿಟ್ಬಿಟ್ಟು ಹಾಗೆ ಹೋದರು. ಅವತ್ತೇನೆ ಭಾನುವಾರನೇ ಹೋದರು. ಆ್ಯಕ್ಚುಲಿ ಅವರು ಊರಿಗೆ ಬರೋ ಇದೇ ಇರಲಿಲ್ಲ, ಪ್ಲ್ಯಾನೇ ಇರಲಿಲ್ಲ. ನಮ್ಮಪ್ಪ ಹಿಂದಿನ ದಿನ ಹೇಳಿದರು, ನೀನು ಮಂಡ್ಯ ತನಕ ಬಿಟ್ಕೊಡು, ನಾನು ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಅಪ್ಪಂಗೆ ಸಡನ್ನಾಗಿ ನೈಟು ಜ್ವರ ಬಂದಿದ್ದರಿಂದ ಅಪ್ಪಂಗೆ ಬರೋಕ್ಕಾಗಲಿಲ್ಲ ಮಂಡ್ಯಕ್ಕೆ. ಅದಕ್ಕೆ ಆನಂದನೇ ಊರಿಗೆ ತಂದು ಬಿಟ್ಬಿಟ್ಟು ಹೋದರು. ಯಕ್ಷಿತ್ನ ಕರ್ಕೊಂಡು ನನಗೆ ಬರೋದಕ್ಕಾಗಲ್ಲ, ತುಂಬಾ ಕಷ್ಟ ಅವನನ್ನು ಬಸ್ಸಲ್ಲಿ ಕರ್ಕೊಂಡು ಬರೋದು. ಅದರಲ್ಲೂ ಒಬ್ಬಳೇ ಬಂದ್ರಂತೂ ನಂಗೆ ಆಗೋದೇ ಇಲ್ಲ. ಹಾಗಾಗಿ ಆನಂದೇ ಬಿಟ್ಬಿಟ್ಟು ಹೋದರು. ಅವರಿದ್ದಿದ್ರೆ ವಿಡಿಯೋ ಶೂಟ್ ಮಾಡಿಕೊಟ್ಟಿರೋರು ನನಗೆ. ಸೊ ನಾನೇ ಎಷ್ಟಾಗುತ್ತೋ ಅಷ್ಟನ್ನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ನಾನು ನಾರ್ಮಲಿ ಯಾವಾಗಲೂ ಅಷ್ಟೇ ನಮ್ಮ ಬೆಂಗಳೂರಲ್ಲಿ ಎದ್ದೇಳೋದಕ್ಕಿಂತ ಸ್ವಲ್ಪ ಲೇಟಾಗೇ ಎದ್ದೇಳ್ತೀನಿ. ಇವತ್ತು ಕೂಡ ಅಮ್ಮನೇ ಎಬ್ಬಿಸ್ಬಿಟ್ಟು ಹೋಗಿದ್ದು. ಏನೋ ದೇವಸ್ಥಾನದಲ್ಲಿ ಪೂಜೆ ಇದೆಯಂತೆ, ಅಷ್ಟರಲ್ಲಿ ಕೆಲಸ ಎಲ್ಲನೂ ಮುಗಿಸ್ಕೊಂಡು ರೆಡಿ ಆಗು ಅಂತ ಹೇಳಿಬಿಟ್ಟು ಹೋದರು. ನಾನು ಎದ್ದು ಟೀಗೆ ಇಟ್ಬಿಟ್ಟು ಒಂದು 7 ಗಂಟೆ 7:15 ಎದ್ದೇಳ್ತೀನಿ. ಇವತ್ತು ಎದ್ದಿದ್ದು ನಾನು 7 ಗಂಟೆ ಆಗಿತ್ತು. ಎದ್ದ ತಕ್ಷಣ ನಾರ್ಮಲಿ ಯಾವಾಗಲೂ ಅಷ್ಟೇ ಅಮ್ಮನೇ ಟೀ ಮಾಡ್ಕೊಬಿಡ್ತಾರೆ ಅವರಿಗೆ. ನಾನು ಎದ್ಮೇಲೆ ನನಗೆ ಕಾಫಿನ ಮಾಡ್ಕೊತೀನಿ. ಆನಂದಿದ್ರೆ ಆನಂದಿಗೆ ಮಾಡಿಕೊಡೋದು. ಇವಾಗ ಯಕ್ಷಿತ್ ಇದ್ದಾನಲ್ಲ, ಅವನಿಗೆ ಹಾಲನ್ನ ಮಾಡಿಕೊಡ್ತೀನಿ. ಸೊ ಈ ಥರ ಇರುತ್ತೆ. ಅದೇ ರೀತಿಯಾಗಿ ಎದ್ಮೇಲೆ ನಾನು ಟೀ ಎಲ್ಲ ಮಾಡಿಕೊಟ್ಬಿಟ್ಟು ತಿಂಡಿ ಮಾಡಬೇಕು. ಸೊ ಅಮ್ಮ ಇರಲಿಲ್ಲ, ತಿಂಡಿ ಏನು ಮಾಡೋದು ಅಂತ ಕೇಳೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ, ಹೆಂಗಿದ್ರು ಸೋಫಾ ಕವರ್ಗಳನ್ನೆಲ್ಲನೂ ಒದ್ರುಕೊಳ್ಳೋಣ ಅಂತ ಒದ್ರುಕೊತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಬಂದರು. ಸೊ ಅಮ್ಮ ಹೇಳಿದರು ಪಲಾವ್ನೇ ಮಾಡಿಬಿಡು ಅಂತ. ಅವರು ಹೂ ಕಿತ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು. ಹೂ ನಾರ್ಮಲಿ ಕೊಂಡ್ಕೊಳ್ಳೋದಿಲ್ಲ ಇವರು, ಎಲ್ಲಾದರೂ ಯಾರಾದರೂ ಒಬ್ಬರು ನಮ್ಮ ಕಡೆ ಎಲ್ಲ ಹೂ ಜಾಸ್ತಿ ಬೆಳೀತಾರೆ. ಸೊ ಅಲ್ಲೇ ಎಲ್ಲಾದರೂ ಕಿತ್ಕೊಂಡು ಬರೋಣ ಅಂತ ಹೋಗಿ ಕಿತ್ಕೊಂಡು ಬಂದಿದ್ರು. ಹೂ ಕಟ್ತಾಯಿದ್ರು, ಅಮ್ಮ ಪೂಜೆಗೆ ಬೇಕಲ್ವ. ಹಾಗಾಗಿ ಅವ್ರು ಬಂದಮೇಲೆ ನಾನು ಅವರಿಗೆ ಟೀ ಕೊಟ್ಬಿಟ್ಟು, ನಾನು ಯಕ್ಷಿತ್ ಎದ್ಮೇಲೆ ಬೇಕಂದರೆ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಪಲಾವ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ರೆಡಿನ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಏನಾದರೂ ಕೆಲಸ ಮಾಡಬೇಕಂದ್ರೆ ಅಮ್ಮ ಜಾಸ್ತಿ ಹೊರಗಡೆ ಕೆಲಸಗಳನ್ನ ಮಾಡ್ಕೊತಾರೆ. ಊರಲ್ಲಿ ಹಸುಗಳಿದೆ, ಇಲ್ಲಿ ಹಸು ಇದೆ ಮತ್ತು ಮೇಕೆ ಕುರಿಗಳು ಕೂಡ ಇದೆ, ಅದನ್ನೆಲ್ಲ ನೋಡ್ಕೋಬೇಕಲ್ವ. ಸೊ ಆ ಕೆಲಸ ಮಾಡ್ಕೊತಾರೆ. ಇವಾಗ 1 ಟೈಮ್ ಹಾಲು ಕರಿಯೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದೇಳ್ತಾರೆ ಅವರು ಕೂಡ. ಇಲ್ಲ ಅಂತಂದರೆ 4 ಗಂಟೆಗೆಲ್ಲ ಎದ್ದು ಹಾಲು ಕರಿಬೇಕಲ್ವ, ಹಾಗಾಗಿ ಎದ್ಬಿಡ್ತಾರೆ. ಸೊ ನಾನು ಎದ್ಮೇಲೆ ಈ ಥರ ಪಲಾವ್ ಎಲ್ಲನೂ ಕೂಡ ಮಾಡೋದಕ್ಕೆ ರೆಡಿನ ಮಾಡ್ಕೊತಾ ಇರ್ತೀನಿ. ಅವರು ಹೊರಗಡೆ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊತಾರೆ. ನನಗೆ ಯಾವಾಗಲೂ ಅಷ್ಟೇ ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ನನ್ನ ರೊಟೀನ್ ಇದೇ ಥರನೇ ಇರುತ್ತೆ. 4 ವರ್ಷದಿಂದನೂ ಕೂಡ ಇದೇ ಥರ ಇರೋದು. ಸ್ಟಾರ್ಟಿಂಗ್ಗೆ ನಮ್ಮ ಮದುವೆ ಆಗಿದ ತಕ್ಷಣವೇ ಕೊರೋನಾ ಬಂತಲ್ಲ, ಸೊ ಅವಾಗಿಂದನೂ ಕೂಡ ನಾನು ಇಲ್ಲಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ಇದೇ ಥರನೇ ಇರುತ್ತೆ ನನ್ನ ರೊಟೀನು. ಅವಾಗಲೂ ಕೂಡ ಅಷ್ಟೇ ನಾನು ಇದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಅಡುಗೆ ಆಗಿರ್ಬೋದು, ನೈಟು ಅಡುಗೆ ಆಗಿರ್ಬೋದು, ಎಲ್ಲ ನಾನೇ ಮಾಡ್ಕೊತಾ ಇದ್ದೆ. ಸೊ ಇವಾಗಲೂ ಕೂಡ ನಾನು ಬಂದರೆ ನಮ್ಮಮ್ಮ ಹೊರಗಡೆ ಕೆಲಸ ಮಾಡ್ಕೊತಾರೆ, ನಾನು ಮನೇಲಿ ಅಡುಗೆ ಕೆಲಸ ಎಲ್ಲನೂ ನೋಡ್ಕೊತೀನಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅದೇ ಥರನೇ ಮಾಡ್ಕೊತಾ ಇರೋದು. ಪಲಾವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನಾದರೂ ನನಗೆ ಸಿಗಲಿಲ್ಲ ಅಂತಂದರೆ ಅಮ್ಮನೇ ಕೇಳ್ತೀನಿ, ಇದೆಯಾ ಏನಮ್ಮ ಅಂತ ಅಂದ್ಬಿಟ್ಟು. ಅವರಿದ್ರೆ ಕೊಡ್ತಾರೆ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಇಲ್ಲ ಅಂತಂದ್ರೂ ಕೂಡ ನಾನು ಏನು ಬೇಕೇ ಬೇಕು ಅಂತ ನಾನೇನು ಇದು ಮಾಡೋದಕ್ಕೆ ಹೋಗಲ್ಲ. ಸೊ ಇಲ್ಲ ಅಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀನಿ. ಅವರು ಅಷ್ಟೇ ಇವಾಗ ಏನಾದ್ರೂ ನಾನು ಬಂದಮೇಲೆ ಏನಾದರೂ ಬೇಕು ಅಂತ ತೊಗೊಂಡು ಬಂದ್ರೂ ಅಷ್ಟೇ ಕೇಳ್ತಾರೆ ಅವ್ರು. ನಾನು ಬಂದಮೇಲೂ ಅಷ್ಟೇ ಏನಾದರೂ ಬೇಕಾ, ನೀನು ಮಾಡೋದಕ್ಕೆ ಏನಾದರೂ ಅಡುಗೆ ಮಾಡೋದಕ್ಕೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕಾ ಅಂತೆಲ್ಲ ಕೇಳ್ತಾರೆ. ಕೆಲವೊಂದೆಲ್ಲ ನಾನು ಇರಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ತೀನಿ. ನಾನಿಲ್ಲ ಅಂತಂದರೆ ಅಮ್ಮ ಆ ಥರದ್ದು ಕೆಲವೊಂದು ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಲ್ಲ, ಅದು ವೇಸ್ಟ್ ಆಗುತ್ತಲ್ವ. ಸೊ ಹಾಗಾಗಿ ನಾನೇನು ಬೇಕು ಅಂತ ಏನು ಕೇಳೋದಕ್ಕೆ ಹೋಗಲ್ಲ. ಈ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅದು ಯಾವುದನ್ನು ಕೂಡ ಅಮ್ಮ ಜಾಸ್ತಿ ಏನಕ್ಕೂ ಕೂಡ ಯೂಸ್ ಮಾಡೋದಿಲ್ಲ. ಪಲಾವ್ ಮಾಡಿದ್ರೂ ಅಷ್ಟೇ ಹಾಗೆ ಮಾಡ್ಕೊತಾರೆ ಅವರು ಅಷ್ಟೇ. ರೇರ್ ಅವ್ರು ಮಾಡೋದು, ನಾನು ಬಂದಾಗಷ್ಟೇ ಈ ಥರ ಎಲ್ಲ ಮಾಡೋದಕ್ಕೆ ಹೋಗೋದು. ಸೊ ಹಂಗಾಗಿ ನಾನು ಬೇಕು ಅಂತ ಏನೂ ಕೇಳೋದಿಲ್ಲ, ಇರೋದ್ರಲ್ಲೇ ಮಾಡಿಕೊಂಡು ಹೋಗ್ತೀನಿ. ಇವಾಗ್ಲೂ ಅಷ್ಟೇ
ಮೆಣಸಿಕಾಯಿ ಇರಲಿಲ್ಲ, ಅಪ್ಪ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ರು. ಬಟ್ ಅವ್ರಿನ್ನೂ ಬಂದಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಒಣಮೆಣ್ಸಿಕಾಯಿನೇ ಹಾಕ್ಬಿಟ್ಟು ಮಸಾಲ ರುಬ್ಬೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದೆಲ್ಲ ರುಬ್ಕೊಂಡು ನಾನಿಲ್ಲಿ ತರಕಾರಿನೂ ಕಟ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಇಲ್ಲಿ ಎಕ್ಸಿತ್ತಿದ್ರೆ ನನಗೆ ಕೆಲಸಗಳಾಗಲ್ಲ. ಅವ್ನು ಮಲಗಿದ್ನಲ್ಲ, ಅವ್ನು ಮಲಗಿದ್ದು ಎದ್ದೇಳೋ ಅಷ್ಟರಲ್ಲೆಲ್ಲ ಮಾಡ್ಕೊಬಿಡೋಣ. ಹಾಗೆ ಮನೆಯೆಲ್ಲನೂ ಕೂಡ ಒರೆಸೋದಿತ್ತು ಇನ್ನೂ ಕೂಡ. ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಬೇಕಾಗಿತ್ತಲ್ವ, ಹಾಗಾಗಿ ನಾನು ಇಲ್ಲಿ ಬೇಗ ಬೇಗ ಕೆಲಸ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಇಲ್ಲಿಗೆ ಬಂದಿರೋದು ಹಬ್ಬ ಇದೆ, ಸೊ ಹಾಗಾಗಿ ಬಂದಿರೋದು. ಈ ಹಬ್ಬ ಮಾಡ್ತಾ ಇರೋದು 50 ವರ್ಷದ ಹಿಂದೆ ಮಾಡಿರೋದಂತೆ. ಸೊ ಅದು ಬಿಟ್ಟರೆ ಇವಾಗಲೇ ಮಾಡ್ತಾ ಇರೋದಂತೆ. ಹಾಗಾಗಿ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಯಾವ ಥರ ಏನು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಹಬ್ಬ ಮಾಡ್ತಿದ್ದಾರೆ, ಬಣ್ಣನ ತಮ್ಮನ ಹಬ್ಬ ಅಂತ ಹೇಳಿ, ಅದಕ್ಕೆ ಅಂತ ಬಂದಿರೋದು ನಾನಿಲ್ಲಿ. ನಾವು ಕೂಡ ಎಲ್ಲರೂ ಇರಬೇಕು. ನಾನು ಬಂದಿದ್ದೀನಿ. ಆನಂದ್ ಮತ್ತು ನನ್ನ ಮೈದನ ಇವತ್ತು ಸಂಜೆ ಬರ್ತಾರೆ. ನನಗೆ ಈ ಟೈಮಲ್ಲೆಲ್ಲ ರಜಾ ಹಾಕೋದಕ್ಕಾಗಲ್ಲ ಅವರಿಗೆ. ಹಂಗಾಗಿ ಅವರು ಆಫೀಸ್ ಮುಗಿಸ್ಕೊಂಡು ಈವ್ನಿಂಗ್ ಹೊರಟು ನೈಟಲ್ಲಿ ಬರ್ತಾರೆ. ನನ್ನ ಮೈದನೂ ಅಷ್ಟೇ. ಹಾಗೆ ನಾವು ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾವು ಈ ಒಂದು ಹಬ್ಬನ ಮಾಡ್ಕೊತಾ ಇದ್ದೀವಿ. ಹಾಗೆ ನಾವು ಕೂಡ ಹರಕೆ ತೀರಿಸೋದಿದೆ, ಅದಕ್ಕೆ ಮರಿನೂ ಕೂಡ ಬಿಟ್ಟಿದ್ದೀವಿ. ಹೇಗೆ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ನನಗೆ ಈ ಒಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಯಿತು. ಯಾಕಪ್ಪ ಅಂತಂದರೆ ನನಗೆ ಊರಿಂದ ಬಂದ ಮೇಲೆ ಹುಷಾರಿರಲಿಲ್ಲ, ಸ್ವಲ್ಪ ಗಂಟ್ಲು ನೋವಿರಲಿಲ್ಲ. ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಹೆಂಗೋ ಮಾಡ್ಬೋದಿತ್ತು, ಬಟ್ ಗಂಟ್ಲು ನೋವಿತ್ತು ಅಂತಂದರೆ ವಾಯ್ಸ್ ಓವರ್ ಕೊಡಬೇಕಲ್ವ, ಹಂಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಎಡಿಟ್ ಮಾಡೋದಕ್ಕೆಲ್ಲ. ಹಾಗೆ ಅಲ್ಲಿಂದ ಬಂದಮೇಲೂ ಅಷ್ಟೇ ಯಕ್ಷಿತ್ ಸ್ವಲ್ಪ ಕ್ರ್ಯಾಂಕಿ ಥರ ಆಗಿಬಿಟ್ಟು ಅವನು ಸ್ವಲ್ಪ ಹಠ ಮಾಡೋದು, ಮತ್ತು ಜಾಸ್ತಿ ಟೈಮ್ ಮಲಗ್ತಾನೆ ಇರಲಿಲ್ಲ. 10 ನಿಮಿಷಕ್ಕೂ ಎದ್ದೇಳೋದು ಈ ಥರ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡಿ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಯಿತು. ಇಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಂದೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಹಂಗಾಗಿ ಬೇರೆ ಕಡೆ ಎಲ್ಲಾದರೂ ಇಟ್ಟಿರ್ಬೋದಾ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳಲ್ಲೆಲ್ಲ ಇಟ್ಕೊತಾರೆ ಅಮ್ಮ. ಹಂಗಾಗಿ ಹುಡುಕ್ತಾ ಇದ್ದೀನಿ. ಇನ್ ಕೇಸ್ ನಾನು ಹುಡುಕಿನೂ ಸಿಕ್ಕಿಲ್ಲ ಅಂತಂದರೆ ಫೈನಲಾಗಿ ಸಿಗಲಿಲ್ಲ ಅಂದರೆ ಅಮ್ಮನೇ ಕರಿತೀನಿ, ಅವರೇ ಬಂದು ಹುಡುಕೊಡ್ತಾರೆ. ನಾರ್ಮಲಾಗಿ ನಾನು ನಮ್ಮೂರಿಗೆ ಹೋದಾಗ ಹೇಗಿರ್ತೀನೋ ಇಲ್ಲೂ ಕೂಡ ಅದೇ ಥರ ಇರ್ತೀನಿ. ಯಾವುದೇ ಥರದ್ದು ನನಗೆ ಕಸಿ ಬಿಸಿ ಆಗಲಿ ಆ ಥರದ್ದು ಯಾವುದೇ ಇರೋದಿಲ್ಲ. ನಮ್ಮ ಅಪ್ಪನಾಗಲಿ ನಮ್ಮ ಅಮ್ಮನಾಗಲಿ, ಅದರಲ್ಲೂ ನಮ್ಮ ಅಪ್ಪ ಅಂತೂ ಆ ಥರದ್ದೇನು ಹಿಂಸೆ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ತುಂಬಾ ಕೇರ್ ಮಾಡ್ತಾರೆ. ಅದು ಯಾವ ಥರ ಕೇರ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅವ್ರು ಎಷ್ಟು ಇದು ಮಾಡ್ತಾರೆ, ನಮ್ಮನ್ನು ಕಂಡ್ರೆ ಎಷ್ಟು ಆಸೆ ಪಡ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಅದು ಯಾವ ಥರ ಅಂತ ಹೇಳಿ. ಎಣ್ಣೆ ಸಿಗಲಿಲ್ಲ ನನಗೆ, ಅಮ್ಮ ಬಾಕ್ಸಲ್ಲಿ ಇಟ್ಬಿಟ್ಟಿದ್ರು. ಎಲ್ಲ ಕಡೆ ಹುಡುಕ್ತೆ, ಬಟ್ ಈ ಬಾಕ್ಸಲ್ಲಿ ಇಟ್ಟಿದ್ದಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಬಾಕ್ಸಲ್ಲಿದೆ ಅಂತ ಹೇಳಿ ಅವರೇ ಬಂದು ಎತ್ಕೊಟ್ಬಿಟ್ಟು ಹೋದರು. ಈ ಥರ ನನಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ನಾನು ಮಾಡಲ್ಲ ಅಂತ ಇನ್ನು ಇದು ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಇಲ್ಲಿ ಸಿಗಲಿಲ್ಲ ಅಂತಂದರೆ ಕೇಳಿಕೊಂಡು ನಾನೇ ತಿಂಡಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದು. ಅಮ್ಮನೂ ಅಷ್ಟೇ, ನಾನಿದ್ದರೆ ತಿಂಡಿ ಕೆಲಸಕ್ಕೆಲ್ಲ ಏನು ಬರಲ್ಲ. ನಾನು ಆವಾಗಲೇ ಹೇಳಿದಾಗೆ ಹೊರಗಡೆ ಕೆಲಸ ನೋಡ್ಕೊತಾರೆ, ನಾನು ತಿಂಡಿ ಎಲ್ಲನೂ ಕೂಡ ಮಾಡ್ಕೊತೀನಿ. ಈ ಥರ ಇರುತ್ತೆ ನನ್ನ ಒಂದು ರೊಟೀನು. ನಾನು ಬೆಂಗಳೂರಲ್ಲಿ ಯಾವ ಥರ ಇರ್ತೀನೋ ಇಲ್ಲೂ ಕೂಡ ಅದೇ ಥರನೇ ಇರ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಆಗಿರ್ಬೋದು, ನಾನು ಬೆಂಗಳೂರಲ್ಲಿ ಹೇಗಿರ್ತೀನೋ ಇಲ್ಲಿ ಆ ರೀತಿ ಇರೋಕ್ಕೆ ಹೋಗಲ್ಲ ನನಗೆ. ಯಾಕಪ್ಪ ಅಂತಂದರೆ ನಾನೇ ಆ ಥರ ಅಭ್ಯಾಸ ಮಾಡ್ಕೊಂಡಿರೋದು. ಎಲ್ಲಿ ಹೇಗಿರಬೇಕೋ ಆ ಥರನೇ ಇರಬೇಕು. ಇಲ್ಲಿ ಬಂದಾಗ ಹೇಗಿರಬೇಕು, ಹಾಗೆ ನಮ್ಮೂರಿಗೆ ಹೋದಾಗ ಹೇಗಿರಬೇಕು, ಬೆಂಗಳೂರಲ್ಲಿ ಹೇಗಿರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನನಗೆ ಆನಂದ ಆ ಥರ ಫ್ರೀಡಮ್ನ ಕೊಟ್ಟಿರೋದು. ಎಲ್ಲಿ ಹೇಗಿರಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನನಗೆ ಆ ಫ್ರೀಡಮ್ನ ಕೊಟ್ಟಿರೋದು. ಆ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಾಗ ನಾನು ಯಾವುದೇ ರೀತಿ ಜೀನ್ಸ್ ಆಗಿರ್ಬೋದು, ಟಾಪ್ ಇಲ್ಲ ನೈಟ್ ಪ್ಯಾಂಟ್ ಯಾವುದು ಕೂಡ ವೇರ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ನಾರ್ಮಲಿ ನೈಟಿ ಹಾಕೋದಕ್ಕೆ ಹೋಗಲ್ಲ. ಬಾಣಂತನದಲ್ಲಿ ಬಿಟ್ಟರೆ ಮತ್ತು ನಾನು ನೈಟಿಗಳನ್ನೇನು ಹಾಕೋಕ್ಕೆ ಹೋಗಲ್ಲ. ಹಂಗಾಗಿ ನಾನಿಲ್ಲಿ ಡ್ರೆಸ್ನೇ ಹಾಕ್ಕೊತೀನಿ. ಹಂಗೆ ಆ ಥರ ಈವನ್ ನಮ್ಮೂರಿಗೆ ಹೋದರೂ ಅಷ್ಟೇ, ನಾನು ಅಲ್ಲೂ ಕೂಡ ಈ ಥರದ್ದು ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ, ಡ್ರೆಸ್ ಹಾಕ್ಕೊತೀನಿ ಅಷ್ಟೇ. ಬೇರೆ ಥರದ್ದು ಜೀನ್ಸ್ ಅವ ಯಾವುದು ಕೂಡ ನಾನು ವೇರ್ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಎಲ್ಲಿ ಯಾವ ಥರ ಇರಬೇಕೋ ಅದೇ ಥರನೇ ಇರಬೇಕು. ನಾವು ಎಲ್ಲೋ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲಿರ್ತೀವೋ ಅಲ್ಲೂ ಕೂಡ ಅದೇ ಥರ ಇದ್ದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊತೀನಿ ನಾನು ಹೇಳಬೇಕು ಅಂತಂದರೆ. ನಾನು ಯಾವತ್ತೂ ಅಷ್ಟೇ ಹುಟ್ಟಾಗಿಂದ ನಾನೇನು
ಜೀನ್ಸು ಆ ಥರದ್ದು ಮಾಡ್ರನ್ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಬೆಳೆದವಳೆಲ್ಲ. ನಾನು ಬೆಂಗಳೂರಿಗೆ ಬಂದಮೇಲೆ ಆ ಥರದ ಡ್ರೆಸ್ಗಳನ್ನೆಲ್ಲ ಹಾಕೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ನಾನು ಅಲ್ಲಿ ಹೇಗಿದ್ನೋ ಅದೇ ಥರನೇ ಇರೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ಅಭ್ಯಾಸ ಆಗಿದ್ದಲ್ವ, ಸೊ ಇಲ್ಲಿ ಹೇಗಿರಬೇಕೋ ಇದೇ ಥರನೇ ಅಭ್ಯಾಸ ಆಗಿರೋದ್ರಿಂದ ನಾನು ಅದೇ ಥರನೇ ಎಲ್ಲಾದರೂ ಹೋದರೂ ಕೂಡ ನಾನು ಇರೋದು. ಈ ಥರ ನಾನು ಅಭ್ಯಾಸ ಮಾಡ್ಕೊಂಡಿರೋದು. ಸೊ ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ನಾನಿಲ್ಲಿ ಒಗ್ಗರಣೆನೂ ಕೂಡ ಹಾಕಿದ್ದೀನಿ. ಅಮ್ಮ ಅಂತಂದರು, ಅವನಿನ್ನೂ ಮಲಗಿದ್ನಲ್ಲ, ಸರಿ ನಾನೇ ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಒರೆಸ್ಕೊತೀನಿ, ನೀನು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತಂದರು. ಅಷ್ಟರಲ್ಲಿ ನಾನು ಅದು ಸ್ವಲ್ಪ ಕುದಿ ಬರಬೇಕಾಗಿತ್ತು, ಅಕ್ಕಿ ಎಲ್ಲ ತೊಳೆದು ಹಾಕಿದೆ, ಅದು ಕುದಿ ಬರಬೇಕಾಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲನೂ ಕೂಡ ವಾಶ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಮ್ಮ ದೇವ್ರ ಪಾತ್ರೆ ಎಲ್ಲ ತೊಗೊಂಡು ಬಂದರು, ತೊಳಿತೀನಿ ಅಂತ. ನಾನೇ ಸ್ನಾನ ಮಾಡಿಕೊಂಡು ತೊಳ್ಕೊತೀನಿ, ನೀವೇನು ತೊಳಿಬೇಡಿ ಅಂತ ಹೇಳಿದೆ. ಹಂಗಾದ್ರೆ ನಾನು ಮನೆಯೆಲ್ಲ ಗುಡಿಸಿ ಒರೆಸ್ಕೊಬಿಡ್ತೀನಿ ಅಂತ ಹೇಳಿದ್ರು ಅವರು. ಸೊ ನಾನು ಪಲಾವೆಲ್ಲನೂ ಮಾಡಿ ಇಟ್ಬಿಟ್ಟು ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ಯಕ್ಷಿತ್ ಎದ್ದುಬಿಟ್ಟಿದ್ದ. ಅಮ್ಮಂಗೂ ಕೂಡ ಮನೆಯೂ ಒರೆಸೋದಕ್ಕಾಗಲಿಲ್ಲ, ನಾನು ನೋಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಮನೆ ಒರೆಸ್ಕೊಂಡ್ರು. ಅವನು ನಿನ್ನೆ ಬಂದಾಗಿಂದನೂ ಅಷ್ಟೇ ಮನೇಲಿ ಇರಲೇ ಇಲ್ಲ, ಹೊರಗಡೆ ಕರ್ಕೊಂಡೋಗಿ ಅಂತ ಸಿಕ್ಕಾಪಟ್ಟೆ ಓಡಾಡಿದ್ದಾನೆ. ರಾತ್ರಿ ಎಲ್ಲ ನಿದ್ದೆನೂ ಮಾಡಲಿಲ್ಲ, ಕಾಲು ನೋವು ಬಂತು. ಸೊ ಹಾಗಾಗಿ ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಅವನಿಗೆ ಫೋನ್ ಕೊಟ್ಟಿದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಮನೆಯೆಲ್ಲನೂ ಒರೆಸ್ಕೊಂಡ್ರು. ನಾನು ಕೂಡ ಇಲ್ಲಿ ದೇವ್ರ ಪಾತ್ರೆಗಳನ್ನೆಲ್ಲನೂ ಕೂಡ ತೊಳೆದ್ಬಿಟ್ಟು ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ನಾನು ಮದುವೆ ಆದಮೇಲೆ ಅಭ್ಯಾಸ ಮಾಡ್ಕೊಂಡಿರೋ ಅಂಥದ್ದು, ಯಾವುದೇ ಟೆಂಪಲ್ಗೆ ಹೋದ್ರೂ ಅಷ್ಟೇ ಸ್ಯಾರಿ ಹಾಕ್ಕೊಂಡೇ ಹೋಗ್ತೀನಿ ನಾನು. ಕೆಲವೊಬ್ಬರು ನಾನು ನೋಡಿರೋ ಮಟ್ಟಿಗೆ ಯಾವ ಥರ ಅಂತಂದರೆ ಜೀನ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ನನಗೇನೋ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಅದೆಲ್ಲ ನನಗೆ ಜೀನ್ಸಲ್ಲ. ಇವಾಗ ನಾನು ಯಕ್ಷಿತ್ ಹುಟ್ಟಿದ ಮೇಲೆ ಅಷ್ಟೇ ನನಗೆ ಸ್ಯಾರಿ ಹಾಕ್ಕೊಂಡು ಅವನನ್ನು ಎತ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲ, ಕಂಫರ್ಟಬಲ್ ಇರಲ್ಲ ಅಂತ ನಾನು ಇವಾಗ 1-2 ಸರಿಯಿಂದ ನಾನು ನಮ್ಮ ಮನೆ ದೇವ್ರಿಗೆ ಹೋದರೆ ಡ್ರೆಸ್ಸಲ್ಲೇ ಹೋಗೋದು. ಇಲ್ಲ ಅಂತಂದರೆ ನಾರ್ಮಲಿ ನಾನು ಯಾವಾಗಲೂ ಅಷ್ಟೇ ಕೆಲವೊಂದು ಫೋಟೋಸ್ನ ಬೇಕು ಅಂದರೆ ಆ್ಯಡ್ ಮಾಡ್ತೀನಿ, ನೋಡ್ಬೋದು. ನಾನು ಪ್ರತಿ ಸರಿ ನಮ್ಮ ಮನೆ ದೇವರಿಗೆ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಾನು ಸ್ಯಾರಿನೇ ಹಾಕ್ಕೊಂಡು ಹೋಗೋದು. ಅದರಲ್ಲೂ ನಾನು ಪ್ರತಿ ಸರಿ ಊರಿಗೆ ಹೋದಾಗ ನಮ್ಮ ಮನೆ ದೇವ್ರಿಗೆ ಹೋಗೋದಂತೂ ಮಿಸ್ ಮಾಡೋದೇ ಇಲ್ಲ. ನಮ್ಮ ಮನೆ ದೇವರು ಬಂದು ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವರು, ಅಲ್ಲಿಗೆ ಹೋಗ್ತೀವಿ ನಾವು. ಸೊ ನಾಳೆ ಅವನ ಬರ್ತ್ಡೇ ಇರೋದ್ರಿಂದ ನಾಳೆ ಹೋಗೋಣ, ಆನಂದ್ ಕೂಡ ಬರ್ತಾರೆ ಅಂತ ಹೇಳಿ ಇವತ್ತು ಇಲ್ಲೇ ಎಲ್ಲೋ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋದಕ್ಕೆ ಹೇಳಿದರು ಅಮ್ಮ. ಅಷ್ಟರಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ಪೂಜೆನ ಬೇಗ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅವನನ್ನು ಆಗಿ ಕೂರಿಸಿದೆ, ಅವನಿಗೆ ಸ್ವಲ್ಪ ಪಲಾವ್ನು ಕೂಡ ಹಾಕ್ಕೊಟ್ಟಿದ್ದೆ, ಎಷ್ಟು ತಿಂತಾನೋ ಅಷ್ಟು ತಿನ್ನಲಿ, ಆಮೇಲೆ ತಿನ್ನಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅವನು ತಿಂತಾ ಕುಂತಿದ್ದ. ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ನಾರ್ಮಲಿ ದೇವ್ರ ಪೂಜೆ ಮಾಡೋರಿಗೆ ಗೊತ್ತೇ ಇರುತ್ತೆ ಪ್ರತಿದಿನ ಪೂಜೆ ಮಾಡಬೇಕಂದ್ರೆ ಎಷ್ಟು ಟೈಮ್ ತೊಗೊಳ್ತೀವಿ ಅಂತ. ಅದರಲ್ಲೂ ದೇವ್ರ ಪಾತ್ರೆಗಳನ್ನೆಲ್ಲನೂ ಕೂಡ ತೊಳೆದು ಪೂಜೆ ಮಾಡಬೇಕು ಅಂತಂದರೆ ಕಳಶಕ್ಕೆಲ್ಲ ರೆಡಿ ಮಾಡಿಕೊಂಡು ದೀಪಗಳಿಗೆಲ್ಲ ಬೇರೆ ಬತ್ತಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತಂದರೆ ತುಂಬಾ ಟೈಮ್ ತೊಗೊಳುತ್ತೆ. ನನಗೂ ಕೂಡ ಅದೇ ಥರನೇ ಆಯಿತು, ತುಂಬ ಟೈಮ್ ಆಯಿತು. ನಾನು ಅಂದ್ಕೊಂಡೆ ಅವರು ದೇವಸ್ಥಾನಕ್ಕೆ ಬರ್ತಾರಲ್ಲ, ಅವರು ಬರೋ ಟೈಮ್ಗೆ ಹೋಗಬೇಕಂತೆ, ಪೂಜಾರಿಗಳು ಬರೋ ಟೈಮ್ಗೆ ಅವರು ಪೂಜೆ ಮಾಡೋದಲ್ವ, ಆ ಟೈಮ್ಗೆ ಹೋದರೆ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಬಟ್ ನಾನೆಲ್ಲೋ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡೆ, ಬಟ್ ಅವ್ರು ಬರೋದೇ ಲೇಟ್ ಆಯಿತು. ನನಗೂ ಕೂಡ ಒಳ್ಳೇದಾಯಿತು ಅನ್ನಿಸ್ತು. ಯಾಕೆ ಅಂತಂದರೆ ನಾನು ಪೂಜೆ ಮಾಡಿ ಯಕ್ಷಿತ್ಗೆ ಸ್ನಾನ ಎಲ್ಲ ಮಾಡಿಸೋದು ಕೂಡ ಲೇಟ್ ಆಗ್ತಿತ್ತಲ್ವ, ಎಲ್ಲಿ ಬಂದುಬಿಡ್ತಾರೋ ಅಂತ ಅನ್ಕೊತಾ ಇದ್ದೆ. ಬಟ್ ಅವ್ರು ಬರೋದೇ ಲೇಟ್ ಆಯಿತು. ಯಕ್ಷಿತ್ ನೋಡಿ ನಾನು ಇಲ್ಲಿ ಅವನನ್ನು ಬಿಟ್ಟು ಹೊರಟೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು ನಾನೇನಾದರೂ ಹೊರಗಡೆ ಹೋದರೆ ಸಾಕು ಹಿಂದೆನೇ ಬರ್ತಾ ಇದ್ದ. ಮತ್ತೆ ಬಂದು ನಾನು ಒಳಗಡೆ ಬಂದ ತಕ್ಷಣ ಮತ್ತೆ ಬಂದು ಒಳಗಡೆ ಕೂತ್ಕೊಂಡ. ಆ ಥರ ಅವನು ಎಷ್ಟು ಆಟ ಮಾಡ್ತಾನೆ ಅಂದರೆ ಹೊರಗಡೆ ಹೋಗೋದಕ್ಕೆ. ಇಲ್ಲೆಲ್ಲ ರೋಡಲ್ಲೆಲ್ಲ ಓಡಾಡ್ಬೋದಲ್ಲ, ನಮ್ಮ ಮನೆ ಮುಂದೆ ವೆಹಿಕಲ್ಸ್ ಜಾಸ್ತಿ ಓಡಾಡುತ್ತೆ, ಬಿಡೋದಕ್ಕೆ ಆಗಲ್ಲ ಅವನೊಬ್ಬನ್ನೇ. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಫೋನ್ ನೋಡ್ತಾ ಇರಲಿ, ನೆನ್ನೆ ಎಲ್ಲ ಕಾಲು ನೋವು ಬಂದಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕುಂತಿರಲಿ ಅಂತ ಅಂದ್ಬಿಟ್ಟು ಅವನಿಗೆ ಫೋನ್ ಹಾಕ್ಕೊಟ್ಬಿಟ್ಟು ನಾನಿಲ್ಲಿ
ಫೋಟೋಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಬತ್ತಿ ಎಲ್ಲ ಹಾಕ್ಕೊಂಡು ದೀಪಕ್ಕೆಲ್ಲ ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೇಗೆ ಮಾಡ್ತಾರೋ ನಾನು ಬೆಂಗಳೂರಲ್ಲೂ ಕೂಡ ಅದೇ ಥರನೇ ಪೂಜೆನ ಮಾಡೋದು. ಇವನ್ ನಾನು ಅಮ್ಮ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ಸಂಪ್ರದಾಯ ಇದೆಯೋ ಅದನ್ನೇ ನಾನು ಫಾಲೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವ್ರು ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಕೂಡ ಬೆಂಗಳೂರಲ್ಲಿ ಪೂಜೆನ ಮಾಡೋದು, ಕೇಳ್ಕೊಂಡು ಮಾಡ್ಕೊತೀನಿ ಯಾವ ಥರ ಮಾಡೋದು ಏನು ಅಂತ. ನಾನೇನಾದರೂ ಯಾವುದಾದ್ರೂ ಹಬ್ಬಗಳಿಗೆ ಹೋಗಿಲ್ಲ, ಬೆಂಗಳೂರಲ್ಲೇ ಇದ್ದೀನಿ ಅಂತಂದರೆ ಅಮ್ಮನೇ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಹಬ್ಬ ಇದೆ, ಪೂಜೆ ಮಾಡ್ಕೊ ಮನೆಯಲ್ಲಿ ಈ ಥರ ಮಾಡಿಬಿಟ್ಟು ಅಂತ ಹೇಳಿ. ಸೊ ಅದನ್ನು ಕೂಡ ನಾನು ನಿಮಗೆ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಯಾವುದಾದ್ರೂ ಹಬ್ಬಗಳಿದೆ ನಾನು ಊರಿಗೆ ಹೋಗದೆ ಇದ್ದಾಗ ಬೆಂಗಳೂರಲ್ಲೇ ಇದ್ದರೆ ಮನೇಲೆ ಯಾವ ಥರ ಪೂಜೆ ಮಾಡ್ಕೊತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನಗೆ ಯಾವಾಗಲೂ ಅಷ್ಟೇ ಈ ಥರ ಪೂಜೆ ಮಾಡೋದು, ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ತಿಂಡಿ ತಿಂದೇ ಇದ್ರೂ ಪರವಾಗಿಲ್ಲ, ಪೂಜೆನ ನೀಟಾಗಿ ಮಾಡಬೇಕು ಅಂತ ಮಾಡ್ತೀನಿ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಇಷ್ಟೊಂದು ಇದಾಗಿ ನಾವು ಪೂಜೆನ ಮಾಡೋದ್ರಿಂದ ನನಗಂತೂ ಈ ಥರದ್ದು ಪೂಜೆಗಳು ಮಾಡೋದಂದರೆ ತುಂಬಾ ಇಷ್ಟ. ಮನೆಯೆಲ್ಲನೂ ಕ್ಲೀನ್ ಮಾಡಿ ಅದೇ ಥರ ದೇವ್ರ ಮನೆಯೆಲ್ಲನೂ ಡೀಪ್ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಗಾಗಿ ಎಷ್ಟು ಪೇಷನ್ಸಿಂದ ಮಾಡ್ತೀನಿ ಅಂತಂದರೆ ತುಂಬಾ ಪೇಷನ್ಸಿಂದ ಮಾಡ್ತೀನಿ ನಾನು. ಸೊ ಇವಾಗ ಎಲ್ಲ ರೆಡಿ ಆಯಿತು, ಪೂಜೆ ಮಾಡೋದಕ್ಕೆ ಹೂವೊಂದು ಹಾಕಬೇಕು. ಸೊ ಇಲ್ಲಿ ನಾನು ಹೂವೆಲ್ಲನೂ ಹಾಕ್ಕೊತಾ ಇದ್ದೀನಿ. ಫೋಟೋಗಳಿಗಾಗಿರ್ಬೋದು, ಹಾಗೆ ಹೊರಗಡೆ ಹೊಸ್ಲಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹೂವನ್ನ ಇಟ್ಟು ನಾನಿಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ದು ಆಯಿತು. ಅಷ್ಟರಲ್ಲಿ ನೀರು ಕೂಡ ಬಿಟ್ಟಿದ್ರು. ಇಲ್ಲಿ ನೀರಿಗೆ ಎಷ್ಟು ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ, ಜಗಳನೇ ಆಡ್ತಿರ್ತಾರೆ. ಅಯ್ಯಪ್ಪ ಅಷ್ಟು ಕಷ್ಟ ನೀರಿಗೆ. ನಮ್ಮಮ್ಮ ಅಂತೂ ಇರೋ ಬರೋ ಪಾತ್ರೆಗಳಿಗೆಲ್ಲ ನೀರನ್ನು ತುಂಬಿಸಿಟ್ಕೊಬಿಟ್ಟಿದ್ದಾರೆ. ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ನೀರನ್ನು ತುಂಬಿಸಿಟ್ಟಿದ್ದಾರೆ ಅಂತ. ಅಮ್ಮ ನೀರು ಹಿಡಿತಾಯಿದ್ರು. ಅಷ್ಟರಲ್ಲಿ ನಾನು ತಿಂಡಿ ಮುಗಿಸ್ಕೊಂಡು ಅಮ್ಮಂಗೆ ಹೇಳಿದೆ, ನೀವು ಹೋಗಿ ತಿಂಡಿ ಮಾಡ್ಕೊಳ್ಳಿ, ನಾನು ನೀರು ಹಿಡಿತೀನಿ ಅಂತ ಹೇಳಿಬಿಟ್ಟು. ಸೊ ನಾನು ತಿಂಡಿ ಮುಗಿಸ್ಕೊಂಡು ನಾನು ನೀರೆಲ್ಲ ಹಿಡ್ದಾದ್ಮೇಲೆ ಇಕ್ಷಿತ್ ನೋಡಿ ಇಲ್ಲಿ ಹೆಂಗೆ ಹಾಡ್ತಿದ್ದಾನೆ ಅಂತ. ಅವನಿಗೆ ಈ ಥರ ಫೋನ್ ಕೊಟ್ರೇ ಒಂದು 5 ನಿಮಿಷ ಸುಮ್ಮನೆ ಮನೇಲಿ ಕೂತ್ಕೊತಾನೆ. ಇಲ್ಲ ಅಂತಂದರೆ ಮನೆ ಒಳಗಡೆ ಕೂತ್ಕೊಳ್ಳೋದೇ ಇಲ್ಲ, ಓಡ್ತಾನೆ ಇರ್ತಾನೆ ಹೊರಗಡೆ ಹೋಗೋದಕ್ಕೆ. ಅಲ್ಲಿ ಸಂಪದು ಡೋರೆಲ್ಲ ಓಪನ್ ಮಾಡಿದ್ರಲ್ವ, ಹಾಗಾಗಿ ನಾನು ಮುಚ್ಚಳ ಎಲ್ಲ ತೆಗೆದಿದ್ರು ಅಂದ್ಬಿಟ್ಟು ನಾನು ಆಚೆ ಕಳಿಸ್ತಾ ಇರಲಿಲ್ಲ ಅವನನ್ನು. ಇಲ್ಲಿ ನೋಡಿ ನೀರಿಗೆ ಕಷ್ಟ ಅಂತ ಯಾವ ಥರ ಪಾತ್ರೆಗಳಿಗೆಲ್ಲ ತುಂಬಿಸಿ ಇಟ್ಕೊಂಡಿದ್ದೀವಿ ನೋಡಿ. ಹಾಗೆ ಇಕ್ಷಿತ್ ಹಾಲಲ್ಲಿ ಇಟ್ಟರೆ ಎಲ್ಲನೂ ಚೆಲ್ಬಿಡ್ತಾನೆ ಅಂತ ಹೇಳಿ ರೂಮಲ್ಲಿ ತುಂಬಿಸಿ ಇಟ್ಟಿದ್ದೀವಿ. ನಾನು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅಷ್ಟರಲ್ಲಿ ಅವರು ಪೂಜಾರಿಗಳು ಬಂದಿದ್ದಾರೆ ಅಂತ ಹೇಳಿದರು. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ರು. ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕಿದ್ದೀನಿ. ತರಕಾರಿ ಸಾಂಬಾರನ್ನ ಮಾಡೋಣ ಅಂತ, ಹುಳಿ ಸಾಂಬಾರು ಥರ ಮಾಡ್ತೀವಿ ನಾವಿಲ್ಲಿ. ಯಾವಾಗ ಬಂದ್ರೂ ಅಷ್ಟೇ ರುಬ್ಬಿ ಮಾಡೋದು. ಕಾಯೆಲ್ಲನೂ ಹಾಕ್ಬಿಟ್ಟು ನಾನು ಬರೋ ಅಷ್ಟರಲ್ಲಿ ಅಮ್ಮ ಅನ್ನ ಮಾಡಿ ಇಟ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನಾನು ಬಂದು ಹಾಲು ಕಾಯಿಸ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಕುದಿ ಬಂದಮೇಲೆ ಮುಚ್ಚಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಷ್ಟರಲ್ಲಿ ಇಕ್ಷಿತ್ ಕೂಡ ಎದ್ದಿದ್ದ. ನಾನು ಅವನನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟೆ ರೆಡಿ ಮಾಡಿಸ್ದೆ. ಬಟ್ ಅವ್ರ ಪೂಜಾರಿಗಳು ಬಂದಿರಲಿಲ್ವಲ್ಲ, ಇನ್ನೂ ಅವನಿಗೆ ನಿದ್ದೆ ಟೈಮ್ ಆಗಿಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು ಅವನನ್ನು ಮಲಗಿಸ್ಬಿಟ್ಟು ನಾನೊಬ್ಬಳೇ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದೆ. ಹೆಂಗೆ ಆಡ್ತಿದ್ದಾನೆ ನೋಡಿ. ಕೀಪ್ಯಾಡ್ದು ಸೌಂಡ್ ಬರುತ್ತಲ್ಲ, ನಾವು ಅಮ್ಮನ ಫೋನ್ ಎತ್ಕೊಬಿಟ್ಟು ಅದನ್ನು ಈ ಥರ ಅಮ್ಕೋದು ಆ ಥರ ಎಲ್ಲ ಪ್ರೆಸ್ ಮಾಡೋದೆಲ್ಲ ಮಾಡ್ತಾ ಇದ್ದಾನೆ. ಸೊ ಸಾಂಬಾರೆಲ್ಲ ರೆಡಿ ಆಯಿತು. ನಾನಿಲ್ಲಿ ಮುದ್ದೆಗೂ ಕೂಡ ಇಟ್ಟಿದ್ದೀನಿ, ಮುದ್ದೆ ಮಾಡಿಬಿಡೋಣ ಅಂತ ಹೇಳಿ. ಅಮ್ಮ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಸ್ನಾನ ಮಾಡಿಕೊಂಡ್ರೆ ಕೆಲಸಗಳಾಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು ಅವರು ಕೂಡ. ನಾನು ಅಷ್ಟರಲ್ಲಿ ಮುದ್ದೆ ಎಲ್ಲನೂ ಕಟ್ಟಿ ಅನ್ನ ಸಾಂಬಾರು ಮತ್ತು ಮುದ್ದೆ ಎಲ್ಲ ಕೂಡ ರೆಡಿ ಆಯಿತು. ನಾನು ಬೆಂಗಳೂರಲ್ಲಿ ಯಾವ ರೀತಿ ಸೆಲ್ಫ್ ಮೇಲೇ ಮುದ್ದೆ ಕಟ್ಕೊತೀನೋ ಅಮ್ಮನೂ ಕೂಡ ಅದೇ ಥರನೇ, ನಾನು ಕೂಡ ಇಲ್ಲಿ ಅದೇ ಥರನೇ ಮುದ್ದೆನ ಕಟ್ಕೊತಾ ಇದ್ದೀನಿ ಸೆಲ್ಫ್ ಮೇಲೇ. ಯಪ್ಪ ಮುದ್ದೆ ಮಾಡೋ ಅಷ್ಟರಲ್ಲಿ ಎಷ್ಟು ಸಾಕಾಯಿತು ಅಂತಂದರೆ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾ ಇದ್ವಿ. ನಮಗೆ ಇಲ್ಲಿ ಕಿಚನಲ್ಲಿ ಸ್ವಲ್ಪ ವೆಂಟಿಲೇಷನ್ಗೆ ಪ್ರಾಬ್ಲಮ್ಮು, ಕಿಟಕಿನ ಕರೆಕ್ಟಾಗಿ ಬಿಟ್ಟಿಲ್ಲ ಇಲ್ಲಿ. ಎಷ್ಟು ಸ್ವೆಟ್ ಆಗಿದೆ ಅಂತಂದರೆ ಸಿಕ್ಕಾಬಟ್ಟೆ ಸ್ವೆಟ್ ಆಗಿದೆ. ಒಂದು 10 ನಿಮಿಷ ಬಂದು ಹೊರಗಡೆ ಕುತ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ. ಸಿಕ್ಕಾಬಟ್ಟೆ ಕಷ್ಟನಪ್ಪ. ಅದರಲ್ಲೂ ನಮ್ಮದು ಶೀಟಿನ ಮನೆ ಆಗಿರೋದ್ರಿಂದ ಬೇಗನೆ ಬೆವ್ತೋಗ್ಬಿಡ್ತೀವಿ, ಬೇಗನೆ ಸ್ವೆಟ್ ಆಗ್ತೀವಿ. ಅಷ್ಟರಲ್ಲಿ ಬಳೆಯವ್ರು ಕೂಡ ಬಂದಿದ್ರು. ಲಾಸ್ಟ್ ಮೊನ್ನೆ ಏನೋ ಯಾವಾಗಲೋ ಬಂದಿದ್ರಂತೆ ಅವರು.
ಅಮ್ಮ ಬೇಡ ನನ್ನ ಸೊಸೆ ಬರ್ತಾಳೆ ಮತ್ತು ಮಗಳು ಬರ್ತಾಳೆ ಒಟ್ಟಿಗೆ ತೋಡಿಸ್ಕೊತೀವಿ ಅಂದ್ಬಿಟ್ಟು ಅವರು ಕೂಡ ತೋಡಿಸ್ಕೊಂಡಿದ್ರು. ನಾನು ಬೇಡ ಹಾಗೆ ಕೊಟ್ಬಿಡಿ ಅಂತಂದೆ. ಅಮ್ಮ ಬೇಡ ಹಬ್ಬ ತೋಡಿಸ್ಕೊ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ತೋಡಿಸ್ಕೊಂಡೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನಂಗೆ ತುಂಬ ಇಷ್ಟ ಬಳೆ ತೊಡಿಸ್ಕೊಳ್ಳೋದು ಅಂತಂದರೆ. ಅಮ್ಮನೂ ತೊಡಿಸ್ಕೊಂಡ್ರು, ನಾನು ಕೂಡ ತೊಡಿಸ್ಕೊಂಡೆ. ಅಕ್ಕ ಬಂದಿರಲಿಲ್ಲ ಇನ್ನೂ, ಅಂದರೆ ಆನಂದ್ ಅವ್ರ ಅಕ್ಕ ಇನ್ನೂ ಬಂದಿರಲಿಲ್ಲ. ಅವರಿಗೆ ಅಂದ್ಬಿಟ್ಟೆ 2 ಡಜನ್ ಅಮ್ಮ ತಗೋ ಅಂತ ಹೇಳಿದರು. ಅವ್ರಿಗೂ ಕೂಡ ತೆಗೆದಿಟ್ಟೆ. ಅಷ್ಟರಲ್ಲಿ ಮಧ್ಯಾಹ್ನದ್ದು ಊಟ ಎಲ್ಲನೂ ಮುಗಿಸಿ ಈವ್ನಿಂಗ್ ಇಲ್ಲಿ ಒಂದು 4 ಗಂಟೆ ಆಗಿತ್ತು. ಅಮ್ಮ ತಂಬಿಟ್ಟು ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕಡಲೆ ಬೀಜ ಮತ್ತು ಎಳ್ಳು ಎಲ್ಲನೂ ಕೂಡ ಹುರಿದು ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಜಾಸ್ತಿ ಮಾಡಬೇಕು ತಂಬಿಟ್ಟನ್ನ, ಹಾಗಾಗಿ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹುರ್ಕೊತಾ ಇದ್ದಾರೆ ಇಲ್ಲಿ. ಹಾಗೆ ಹೂ ಕುಯ್ಕೊಂಡು ಬಂದೆ ನಾನು. ಅಮ್ಮ ಹೇಳಿದ್ರು ಹೂ ಕುಯ್ಕೊ ಬಂದ್ಬಿಡು, ನಾಳೆಗೆ ಮುಡ್ಕೊಳ್ಳೋದಕ್ಕಾಗುತ್ತೆ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ತಂಬಿಟ್ಟು ಆರತಿ ತೊಗೊಂಡು ಹೋಗಬೇಕು, ಹಾಗಾಗಿ ನೈಟೇ ಮಾಡಿಟ್ಬಿಟ್ರೆ ಆಗುತ್ತೆ ಅಂತ ಹೇಳಿ ಅಮ್ಮ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನಿಲ್ಲಿ ಹೂ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ಕೊತಾ ಇದ್ದೀನಿ. ಯಕ್ಷಿತ್ನ ನಮ್ಮಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ರು. ಅವನಿದ್ರೆ ಹೂ ಕಟ್ಕೊಳ್ಳೋದಕ್ಕಾಗಲ್ವಲ್ಲ, ಸೊ ಹಂಗಾಗಿ ಅವರು ಹೊರಗಡೆ ಕರ್ಕೊಂಡು ಹೋಗಿದ್ರು. ಅವರಿಗಂತೂ ಮೊಮ್ಮಗುನ ಇಡೀ ದಿನ ಬೇಕು ಅಂದ್ರೆ ನೋಡ್ಕೊತಾರೆ, ಅಷ್ಟು ಇಷ್ಟ. ಗಾಡೀಲಿ ಕರ್ಕೊಂಡು ಹೋಗೋದಂತೆ, ನಡೆಸ್ಕೊಂಡು ಕರ್ಕೊಂಡು ಹೋಗೋದಂತೆ, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ನೀರು ಕೂಡ ಬಂದಿತ್ತು. ಮತ್ತು ಅಮ್ಮ ಇಡ್ಕೊತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಬೆಳಗ್ಗೆ ಎಲ್ಲ ತುಂಬಿಸಿ ಇಟ್ಟಿದ್ದೆ ನಾನು ಕೂಡ. ಅಮ್ಮ ಒಂದು 2 ಬೆನ್ಗೆ ಆದರೆ ಸಾಕು, ನಾನೇ ಇಟ್ಕೊತೀನಿ ಕಟ್ಕೊ ಅಂತ ಹೇಳಿದರು. ಹಂಗಾಗಿ ನಾನಿಲ್ಲಿ ಹೂ ಕಟ್ಕೊತಾ ಇದ್ದೀನಿ, ಅವರು ನೀರು ಇಟ್ಕೊತಾ ಇದ್ದಾರೆ. ಎಷ್ಟು ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಇದೆ ನೀರಿಗಂತೂ ಇಲ್ಲಂತೂ. ಹಂಗಾಗಿ ಇವಾಗ ಬೇಸಿಗೆ ಅಲ್ವಾ, ಏನಪ್ಪ ಬೋರ್ವೆಲ್ಲಲ್ಲೂ ಕೂಡ ನೀರು ಅಷ್ಟೊಂದು ಬರಲ್ವಲ್ಲ. ಕೆಲವೊಂದು ಟೈಮು ತುಂಬಾ ಕಷ್ಟ ಆಗುತ್ತೆ. ಅಮ್ಮ ಹೇಳ್ತಾಯಿದ್ರು ಅದನ್ನೇ, ತುಂಬ ಕಷ್ಟ ಇಲ್ಲಿ ನೀರಿಗಂತೂ ಬರೋದೇ ಇಲ್ಲ, ಅದರಲ್ಲೂ ನಮ್ಮ ನೆಲ್ಲಿಗಂತೂ ನೀರೇ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಇರೋದ್ರಲ್ಲೇ ಎಷ್ಟಾಗುತ್ತೋ ಅಷ್ಟನ್ನು ತುಂಬಿಸಿ ಇಟ್ಕೋಬೇಕು. ಸೊ ಹಾಗಾಗಿ ಯಕ್ಷಿತ್ ಎಳೆದ್ಬಿಡ್ತಾನೆ ಅಂದ್ಬಿಟ್ಟೆ. ನೋಡಿ ರೂಮಲ್ಲಿ ನೀರೆಲ್ಲನೂ ಕೂಡ ತುಂಬಿಸಿಟ್ಟಿರೋದು. ಲಾಸ್ಟ್ ಟೈಮ್ ಬಂದಾಗ ಅವನು ಹಾಗೆ ಮಾಡಿದ್ದು, ಹಾಲಲ್ಲಿ ಇಟ್ಟಿದ್ದಾಗ. ಅದಕ್ಕೆ ಈ ಸಲ ಬುದ್ಧಿ ಉಪಯೋಗಿಸಿ ಫಸ್ಟೇ ಏನಪ್ಪ ರೂಮಲ್ಲೆಲ್ಲ ನೀರೆಲ್ಲ ತುಂಬಿಸಿ ಇಟ್ಕೊಂಡಿರೋದು. ಅಷ್ಟರಲ್ಲಿ ನಂದು ಹೂ ಕಟ್ಟಾಯಿತು. ಅಮ್ಮಂದೆ ನೀರೆಲ್ಲ ಹಿಡ್ದಾದ್ಮೇಲೆ ಇಲ್ಲಿ ತಂಬಿಟ್ಟು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪಾಕ ತೆಗೆಯೋದಕ್ಕೆ ಅಂದ್ಬಿಟ್ಟು ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದಾರೆ ಅಮ್ಮ. ನಾನು ಕೂಡ ನೋಡ್ಕೊತಾ ಇದ್ದೆ ಯಾವ ಥರ ಮಾಡ್ತಾರೆ ಏನೋ ಅಂತ. ಹಾಗೆ ಇಲ್ಲಿ ಯಕ್ಷಿತ್ ಇಡೀ ದಿನ ಓಡಾಡಿ ಬಂದಿದ್ದ, ಹಾಗಾಗಿ ಒಂದು 5 ನಿಮಿಷ ಫೋನ್ ನೋಡಲಿ ಅಂತ ಕೊಟ್ಟಿದ್ದೆ. ಯಾವ ಥರ ಮಲಗಿದ್ದಾನೆ ನೋಡಿ. ಇದನ್ನಂತೂ ನಮ್ಮಪ್ಪ ನಮ್ಮಮ್ಮನಿಗೆ ನೋಡಿ ಫುಲ್ ಖುಷಿ ಆಗೋಯ್ತು. ನನ್ನ ಮೊಮ್ಮಗ ಯಾವ ಥರ ಮಲ್ಕೊಂಡು ಫೋನ್ ನೋಡ್ತಿದ್ದಾನೆ ಅಂತ. ಬಂದವ್ರು ಎಲ್ರಿಗೂ ಹೇಳ್ತಾ ಇದ್ರು, ನಮ್ಮಮ್ಮ ಆನಂದ್ಗೆ, ಹಾಗೆ ನನ್ನ ಮೈದನಿಗೆ, ಮತ್ತು ನಮ್ಮ ಅಕ್ಕ ಬಂದಿದ್ರು ಅವರಿಗೆ, ಎಲ್ರಿಗೂ ಕೂಡ ಹೇಳ್ತಾ ಇದ್ರು ನನ್ನ ಮೊಮ್ಮಗ ಹಿಂಗೆ ಮಲ್ಕೊಂಡು ಫೋನ್ ನೋಡ್ತಾ ಇದ್ದ ಅಂತ. ಸೊ ಎಲ್ಲನೂ ಆದಮೇಲೆ ಇಲ್ಲಿ ರುಬ್ಕೊಂಡು ಅಮ್ಮ ಮೊದಲೇ ಮಿಲ್ ಮಾಡಿಸ್ಕೊಂಡು ಬಂದಿದ್ರು ಅಕ್ಕಿನ. ಸೊ ಮತ್ತೆ ಮಾಡಿಸ್ಕೊಂಡು ಬರೋದೇನಿರಲಿಲ್ಲ. ಇಲ್ಲಿ ತಂಬಿಟ್ಟು ಮಾಡೋದಕ್ಕೆ ಎಳ್ಳು ಮತ್ತು ಕಡಲೆಬೀಜನೆಲ್ಲ ಹುರ್ಕೊಂಡು, ಕಡಲೆಬೀಜನ ಸ್ವಲ್ಪ ಪುಡಿ ಮಾಡಿಕೊಂಡು, ಹಾಗೆ ಬೆಲ್ಲದ ಪಾಕ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1-2 ಕೊಬ್ಬರಿನೂ ಕೂಡ ತುರಿದ್ಬಿಟ್ಟು ಹಾಕ್ಕೊಂಡಿದ್ದಾರೆ. ನಾನೇ ಬಾಗಿಲೆಲ್ಲನೂ ತುಳಿದ್ಬಿಟ್ಟು ರಂಗೋಲಿನ ಈ ಥರ ಬಿಟ್ಟಿದ್ದೀನಿ. ಸೊ ನನಗೆ ರಂಗೋಲಿ ಬಿಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಥರದ ಹಬ್ಬಗಳಲ್ಲಿ ಎಳೆ ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ. ನಾನು ರಂಗೋಲಿ ಎಲ್ಲ ಬಿಟ್ಟು ಬರೋ ಅಷ್ಟರಲ್ಲಿ ಅಮ್ಮ ತಂಬಿಟ್ಟಿಗೆ ಅಂತ ಕಲಿಸ್ಕೊಂಡು ಉಂಡೆನ ಕಟ್ಕೊತಾ ಇದ್ರು. ನಾನು ಉಂಡೆ ಕಟ್ಟೋದಕ್ಕೆ ಅವರಿಗೆ ಹೆಲ್ಪ್ ಮಾಡಿ ಕೊಟ್ಟೆ. ಸೊ ನನ್ನ ಗಂಡನ ಮನೆಯಲ್ಲಿ ನನ್ನ ಒಂದು ರೊಟೀನ್ ಈ ಥರ ಇರುತ್ತೆ. ಯಾವಾಗ ಬಂದ್ರೂ ಅಷ್ಟೇ ಎಲ್ಲ ಥರದ ಕೆಲಸಗಳನ್ನೂ ಕೂಡ ನಾನು ಮಾಡಿಕೊಂಡು ಹೋಗ್ತೀನಿ. ನಾಳಿನ ವ್ಲಾಗಲ್ಲಿ ನಿಮಗೆ ಯಾರೆಲ್ಲ ಬಂದಿದ್ರು, ಹಬ್ಬ ಹೇಗಾಯಿತು ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಇವತ್ತಿಗೆ ನನ್ನ ವ್ಲಾಗ್ ಮುಗಿದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.